ಹಾಯ್ ಫ್ರೆಂಡ್ಸ್, ಮವ್ವ ನಾನು ಇವತ್ತು ಮಾರ್ಕೆಟ್ಗೆ ಹೋಗಿದ್ವಿ. ಸ್ವಲ್ಪ ನಮ್ಮ ತಂಗಿಗೆ ಏನೋ ಒಂದು ಗಿಫ್ಟ್ ಕೊಡ್ಬೇಕಂತೇಳಿ ನೋಡೋನು ಆಕಿನ ರಿಯಾಕ್ಷನ್ ಹೆಂಗಿರ್ತದ. ಏನ್ ಮಾಡತ್ತೆ ಕರಿ ಬಾಕ್ಲತಿಗಿ ಏನೋ ಒಂದು ಗಿಫ್ಟ್ ತಂದೇವಿ. ತಿನ್ನದ ಓಪನ್ ಮಾಡು. ಬೆಳ್ಳಿ ಚೇನ್ ಅದ. ಬಾಳ ಖುಷಿ ಆಗದಿತ್ತು. ನಂಗೆ ಬಾಳ ವರ್ಷಲೇ ಆಸೆ ಇತ್ತು. ಸೊ ಹಂಗಾಗಿ ಸ್ಟಿಲ್ ನಾ ಈಗ ನಾನು ನೋಡ್ರಿ ಕಾಲ್ ಚೈನೇ ಹಾಕೊಂಡಿಲ್ಲ. ನನ್ನ ಅಣ್ಣ ಯಾವಾಗ ಹೇಳ್ತಿದ್ದ ಕರಿ ಎಲ್ರ ಹೋಗೋ ಮುಂದ ಗೆಜ್ಜೆ ಹಾಕೊಂತ ನಾ ಅಂತೀನಿ ಬಂಗಾರ ಕೊಡಸ್ ನಾ ಹಾಕೋತೀನಿ ಅಂತಿದ್ದ. ಅದು ಇವತ್ ನಮ್ಗೆ 2-3 ವರ್ಷದಿಂದ ಇವತ್ತ ನನಸಾಗೈತಿ. ಅದಕ್ಕೆ ಕೊಡ್ಸೇವಿ. ಅಳ್ತಾರೇನ? ಖುಷಿ ಖುಷಿ ಇದು ಆಗ್ತದ. ಅಳ್ತಾರೇನ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ನಮ್ಮವ್ವ ನಾನು ಇವತ್ತು ಮಾರ್ಕೆಟ್ಗೆ ಹೋಗಿದ್ವಿ. ಸ್ವಲ್ಪ ತಂದ್ರೆ ನಮ್ಮ ತಂಗಿಗೆ ಏನೋ ಒಂದು ಗಿಫ್ಟ್ ಕೊಡ್ಬೇಕಂತೇಳಿ ಒಂದು ಏನೋ ಸ್ಪೆಷಲ್ ಆಗಿ ಗಿಫ್ಟ್ ಕೊಡಕ್ಕೆ ಹೊಂಟೇವಿ. ಒಂದು 2-3 ವರ್ಷದ ಕನಸು ನಮ್ಮದು. ಕೊಡಿಸ್ಬೇಕು ಅಂತೇಳಿ ಅದು ಇವತ್ತು ನೆರವೇರೈತಿ. ನೋಡು ನಕ್ಕಿನೂ ಅದು ಬೇಕು ಅಂತ ಹೇಳಿ ಕಿಶಿಂದ ಒಂದು 2-3 ವರ್ಷದಿಂದ ಹಿಂದೆ ಹೇಳಿದ್ಲು. ಮತ್ತೇನು ಕೇಳಿಲ್ಲ ಆಕೆ. ಯಾವತ್ತೂ ನಮ್ಮ ಹತ್ರ ಏನೂ ಕೇಳಿಲ್ಲ. ಏನೋ ಒಂದು ಅವಾಗ ಕೇಳಿದ್ಲು. ಮತ್ತು ಮೊನ್ನೆ ರೀಸೆಂಟಾಗಿ ಹಿಂಗೆ ಕೇಳಿದ್ಲು. ನಾವು ಒಂದು 2-3 ವರ್ಷದಿಂದ ಕೊಡಿಸ್ಬೇಕು ಇವತ್ತು ಕೊಡಿಸ್ಬೇಕು, ನಾಳೆ ಕೊಡಿಸ್ಬೇಕು ಅಂತೇಳಿ ನಮ್ಮದು ಒಂದು ಆಸೆ ಇತ್ತು. ಅದು ಇವತ್ತು ನೆರವೇರದ. ಇವತ್ತು ಆಕಿಗೆ ಕೊಡಕ್ಕೆ ಹೊಂಟೇವಿ. ಏನದು ನೋಡೋದು ಮನೆಗೆ ಹೋದ್ಮೇಲೆ ಹೆಂಗಿರ್ತದ ಆಕಿನ ರಿಯಾಕ್ಷನ್ ಅನ್ನೋದು ನೋಡ್ರಿ. ಅದ್ರ ಕೆಲವು ಹಣ್ಣುಗಳು ತಂಗಿಗೆ ಅದು ಕೊಡಿಸ್ಬೇಕು ಇದು ಕೊಡಿಸ್ಬೇಕು ಅಂತ ಇರ್ತದ. ನಾವು ಕೊಡ್ಸಿರ್ತೀನಿ ಕರೆ. ಆದ್ರೆ ಆಕಿ ಒಂದು 2-3 ವರ್ಷದಿಂದ ಕೇಳಿದ್ಲು. ಬಟ್ ನಮಗದು 2-3 ವರ್ಷದಿಂದ ಮಾಡ್ಕೊಂಡು ಎಲ್ಲ ದುಡ್ಡು ಗೋಳೆ ಮಾಡ್ಕೊಂಡು ಇದು ಮಾಡ್ಕೋಬೇಕಂತಂದ್ರೆ ನಮ್ಮ ಅವನು ಒಂದು ಸ್ವಲ್ಪ ಕೊಟ್ಟಾಳ, ನಾನು ಒಂದು ಸ್ವಲ್ಪ ಗೋಳೆ ಮಾಡೀನಿ. ಗೋಳೆ ಮಾಡಿಕಿಸಿಂದ ಆಕಿಗೇನೋ ಆಕಿನ ಖುಷಿಗೆ ಹಾಕಿಸಿಂದ ಕೊಡಿಸ್ಬೇಕಂತಂದು ಇವತ್ತು ತೊಗೊಂಡು ಹೊಂಟೇವೆ. ಅದು ನೋಡೋನು ಆಕಿನ ರಿಯಾಕ್ಷನ್ ಹೆಂಗಿರ್ತದ. ಇಲ್ಲಮ್ಮ ಆಕಿಗೆ ಏನಾರೇ ಒಂದು ಸ್ವೀಟ್ ತೊಗೊಂಡೋಗೋಣ. ಆಕಿಗೆ ಕಾಜು ಬರ್ಫಿ ಅಂದ್ರೆ ಭಾಳ ಇಷ್ಟ ಅವ. ಕಾಜು ಬರ್ಫಿ ತೊಗೊಂಡೋಗೋಣ. ನನ್ನ ತಂಗಿಗೆ ಕಾಜು ಬರ್ಫಿ ಅಂದ್ರೆ ಭಾಳ ಇಷ್ಟ. ಅದ್ರ ಜೊತೆ ಸ್ವೀಟ್ ಕೊಟ್ರೆ ನಂಗೆ ಚಲೋ ಅನ್ನಿಸ್ತದ ಅಂತೇಳಿ ಒಂದು ಕಾಜು ಬರ್ಫಿ ಸ್ವಲ್ಪ ತೊಗೊಂಡು ಹೋದ್ರೆ ಖುಷಿ ಆಗ್ತಾಳೆ. ಅದು ಆಕಿನ ಖುಷಿನೇ ನಮ್ಮ ಖುಷಿ. ನಮ್ಮ ಅಪ್ಪನ ಖುಷಿ ನನ್ನ ಖುಷಿ. ನಮ್ಮವನ ಕೈ ಐತದು. ಮನೆಗೆ ಹೋದ್ಮೇಲೆ ಓಪನ್ ಮಾಡ್ತೀವಿ. ಏನು ನೋಡೋಣ ಮನೆಗೆ ಹೋದ್ಮೇಲೆ ಏನು ಖುಷಿ ಪಡ್ತಾಳೋ ಏನಂತಾಳೋ ಹೆಂಗಿರ್ತದ ಆಕಿನ ರಿಯಾಕ್ಷನ್ ಅಂತೇಳಿ. 2 ನಿಮಿಷ. ಆಕಿಗೆ ಸ್ವೀಟ್ ಅಂದ್ರೆ ಭಾಳ ಇಷ್ಟ. ಸ್ವೀಟ್ ತೊಗೊಂಡು ಈ ಸ್ವೀಟ್ ಅಂದ್ರೆ ಕಾಜು ಬರ್ಫಿ ಅಂದ್ರೆ ಭಾಳ ಇಷ್ಟ. ಈಗ ಬಂದೀನಿ ಸ್ವೀಟ್ ತೊಗೊಂಡೋಗಲಕ್ಕ. ಇದು ಕಾಜು ಬರ್ಫಿ ಕೊಡ್ರಿ ಬಾಬ್ಲು. ಸ್ವೀಟ್ ಅಂದ್ರೆ ಭಾಳ ಇಷ್ಟ ಆಕಿಗೆ. ಅದೇ ಸ್ವೀಟ್ ತೊಗೊಂಡು ಬಂದೀನಿ. ಮನೆಗೆ ಹೋದ್ಮೇಲೆ ನೋಡೋಣ ರಿಯಾಕ್ಷನ್ ಹೆಂಗಿರ್ತದೆ ಅಂತೇಳಿ. ಆಕಿಂದ ಇಷ್ಟ ಆಗಿದ್ದು ಒಂದು 2-3 ವರ್ಷದಿಂದ ಗಿಫ್ಟ್ ಇವತ್ತು ತೊಗೊಂಡು ಹೊಂಟೇವಿ. ಆಕಿ ಕಾಜು ಬರ್ಫಿ ಅಂದ್ರೂ ಭಾಳ ಇಷ್ಟ. ಅದೊಂದು ತೊಗೊಂಡು ಹೊಂಟೀನಿ. ನೋಡೋಣ ಏನಂತಾಳ ಮನೆಗೆ ಹೋದ್ಮೇಲೆ. ಯಾವಾಗಲೂ ಆಕಿನ ಖುಷಿನೇ ಬಯಸ್ತೀನಿ ನಾ. ಆಕಿ ಖುಷಿಯಾಗಿರ್ಬೇಕು. ಆಕಿಗೆ ಸ್ವೀಟ್ ತೊಗೊಂಡು ಇವಾಗ ಮನೆ ಕಡೆ ಹೊಂಟೇವಿ. ಆಕಿಗೇನೂ ಹೇಳಿಲ್ಲ. ಬಟ್ ಹಿಂಗೆ ತರ್ತೇವಿ, ಹಿಂಗೆ ಕೊಡಿಸ್ತೇವಿ ಅಂತೇಳಿ. ಸರ್ಪ್ರೈಸ್ ಆಗಿ ಕೊಡಬೇಕು ಅಂಥೇಳಿ ಅಕ್ಕಿನ ಫೋನೇ ಎತ್ಕೊಂಡ್ಬಂದಿನಿ. ಆಕಿಗೆ ಕೇಳಾರೆ ಸುಭಶ್ರೀ ಸಾಗರ್ ಹೋಟೆಲ. ಇದ್ರೊಳಗೆ ಮೆಮೊರೀಸ್ ಭಾಳ ಅದಾವು. ಇದ್ರದ್ದು ಒಂದಿನ ಕತೆ ಹೇಳ್ತೀನಿ ನಿಮ್ಗೆ. ಸಣ್ಣವ್ರಿದ್ದಾನೆ ಹಿಡಿದು ಈ ಕಡೆ ಬೆಳೆದವ್ರು ನಾವು. ತಂಗಿ ಸಣ್ಣಕ್ಕೆ ಹಿಡ್ದಾಯ್ತು. ಯಾವುದೇ ಆಸೆ ಇದು ಬೇಕು ಅದು ಬೇಕು ಅಂತಂತ ನಮ್ಮ ಅವನ ಹತ್ರನೂ ಇನ್ನೂ ತನಕಾದ್ರೂ ಕೇಳಿಲ್ಲ, ನನ್ನ ಹತ್ರನೂ ಇನ್ನೂ ತನಕಾದ್ರೂ ಕೇಳಿಲ್ಲ. ಏನೋ ಒಂದು ಆಸೆ ಇತ್ತಕ್ಕಿಗೆ ಕೊಡ್ಸಾಕತ್ತೀವಿ.
ನನಗೂ ಭಾಳ ಖುಷಿ ಆಗತ್ತದ ಆಕಿಗೆ ಹಿಂಗೆ ಕೊಡಿಸಿದ್ವಲ್ಲ ಅಂತಂತಂದು. ಒಂದು 2-3 ವರ್ಷದ ಕನಸು ಹಿಂಗೆ ಕೊಡಿಸ್ಬೇಕು ಅಂತೇಳಿ ಇವತ್ತು ನೆರವೇರೈತಿ. ಭಾಳ ಅಂದ್ರೆ ಭಾಳ ಖುಷಿ ಆಗತ್ತದ ನನಗಂತೂ. ಜಾಸ್ತಿ ಏನು ಮಾತಾಡ್ಬೇಕಂತಂದು ಗೊತ್ತಾಗಲಾಗೈತಿ. ಯಾಕಂತಂದ್ರೆ ಗೊತ್ತಾಗಲ್ಲ. ಯಾಕಂತಂದ್ರೆ ನಮ್ಮ ತಂಗಿಕಿ ತಾನಮ್ಮ ಅಂದ್ರೆ ಜಾಸ್ತಿ ಲಾಗದೇನು ಮಾಡೋದಿಲ್ಲ. ಸುಮ್ಮಕ್ಕೆ ಏನೋ ಹಿಂಗೆ ಮಾಡು ಅಂತಿರ್ತಾಳೆ. ಮಾಡ್ತಿರ್ತೀವಿ. ಹಿಂಗೆ ಜಾಸ್ತಿ ಲಾಗ್ನ ಹಿಂಗೆ ಮಾತಾಡಬೇಕು ಇದು ಮಾಡಬೇಕು ಅಂತೇಳಿ ಅದೇನೋ ಬರಲ್ಲ. ನನಗೆ ಏನು ಅನಿಸ್ತೈತೆ ಅದು ಮಾತಾಡಿರ್ತೀನಿ. ಅಕ್ಕಿ ಇದ್ಲಂತಂದ್ರೆ ಏನಾರ ಹಿಂಗೆ ಹೇಳು ಅಂತ ಹೇಳ್ತಿರ್ತಾಳೆ. ಆಕಿಗೆ ನಾವು ಲಾಗ್ ಮಾಡ್ಕೊಂಡು ಬರೋದು ಗೊತ್ತಿಲ್ಲ. ಏನೋ ಒಂದು ಸರ್ಪ್ರೈಸ್ ಕೊಡಬೇಕು ಅಂಥೇಳಿ ಅನಿಸಿ ನಮ್ಮವ್ವ ನಾ ಇವತ್ತು ಮಾರ್ಕೆಟ್ಗೆ ಹೋಗಿಸಿಂದ ತಗೊಂಡು ಹೊಂಟೇವಿ. ನೋಡು ಆಕಿಗೆ ಇಷ್ಟ ಆಗ್ತದೋ ಇಲ್ಲೋ ಏನೋ ಗೊತ್ತಿಲ್ಲ. ನಮ್ಗಿಷ್ಟ, ಆಕಿನಿಷ್ಟ. ಈ ಥರ ಬೇಕು ಅಂದಿದ್ಲು. ಅದೇ ಥರ ನಾವು ಇದು ತಗೊಂಡು ಹೊಂಟೇವಿ. ಬಟ್ ಅಕ್ಕಿನ ರಿಯಾಕ್ಷನ್ ಹೆಂಗಿರ್ತದ ಗೊತ್ತಿಲ್ಲ. ನೋಡು ಏನ್ ಮಾಡತ್ತಾಳ. ಮನೆ ಹತ್ರ ಬಂದೇವಿ. ನೋಡೋಣ. ಮನೆ ಹತ್ರ ಬಂದೇವಿ. ನೋಡೋಣ ಫ್ರೆಂಡ್ಸ್ ಏನು ಮಾಡತ್ತಾಳ. ನಮ್ಮ ಕರಿ ಸ್ವೀಟು ಹಾಕವ ಕುಸ ಹಾಕವ ಕರಿ. ಪಲ್ಲು ಪಲ್ಲು ಏನ್ ಮಾಡತ್ತೆ ಕರಿ ಬಾಕ್ಲಾ ತೆಗಿ. ಏನ್ ಮಾಡತ್ತೀನಿ ಎಟತನ ಬಾಕ್ಲಾ ತೆಗ್ಯಾಕ? ದಾರು ನನಗೆ ಹೊಸ ಆಗೈತಿ ಅಡುಗೆ ಮಾಡು. ನಾ ಎದಕ್ಕರೆ ಆನ್ ಮಾಡಲಿ? ನಿನಗೆ ಎದಕ್ಕೆ ಬೇಕು? ನಿನಗೇನೋ ಒಂದು ಗಿಫ್ಟ್ ತಂದೇವಿ. ಮಮ್ಮಿ ಮಮ್ಮಿ ಹೇಳಿ ನೋಡವ, ಸ್ವೀಟ್ ಅದು. ಇದು ಓಪನ್ ಮಾಡಿ ನೋಡಿ ನೀನೆ. ಏನ್ ಬಾಕ್ಸ್ ನೋಡಿ ನೀನೆ ಓಪನ್ ಮಾಡಿ ನೋಡು. ಬಾಕ್ಸ್ ಐತಿ. ಕನ್ನೆ ಸ್ವೀಟ್ ಐತಿ. ನಿನಗೇನು ಇಷ್ಟ? ಕಾಜು ಬರ್ಫಿ ಇಷ್ಟ ಇಲ್ಲ? ತಂದಿನಿ. ಕಾಜು ಬರ್ಫಿ ತಂದಿನಿ. ಅದೇನ್ ತಂದಿರ್ಬೇಕು. ಅದೇ ಮೊನ್ನೆ ಮಾಡ್ಸಕ್ ಕೊಟ್ಟಿದ್ದು ತಂದಿರ್ಬೇಕು ಅಂತ. ಏನು ಅದೇ ಕೊಳ್ಳಂಚೈನ ಇಲ್ಲ, ಅದೇನ ರೆಡಿ ಆಗಿಲ್ಲ ಅಂತ ಹಾಕುವ. ನೋಡು ತಿನ್ನೋದ ನೋಡು. ಸ್ವಲ್ಪ ನಿನಗಿಷ್ಟ ಆಗ್ತದಿಲ್ಲ ನೋಡು. ತಂದೇವಿ. ಹಾ ಏನಿರ್ಬೋದು ಅಂತಂದ್ರೆ ನಮ್ಗೇನು ಗೊತ್ತಾಗೋದು? ಏನೋ ನಿನ್ಗಿಷ್ಟ ಅಂತ ತಂದೇವಿ. ಏನು ಅದು ಗೊತ್ತಿಲ್ಲ. ಹಾ ಓಪನ್ ಮಾಡು. ಬಿಡ್ಲಿ ಕಣ್ಣ? ಬಿಡ್ಲಿ? ಬೆಳ್ಳಿ ಚೈನ್ ಅದ. ಗೊತ್ತಿನ ಹಿಡ್ದ ಏನೋ ಒಂದು ಪ್ರೀತಿ ಅಂತ ತಂದು ಕೊಟ್ಟಿರ್ತಾರ ಅಂತಂದ್ರೆ ಹಾಕೋಬೇಕವ. ಬಿಡ್ಲ ನೋಡು. ಇಲ್ಲ ಬೆಳ್ಳಿ ಚೈನ್ ಇಲ್ಲ. ನಿನ್ಗಿಷ್ಟ ಆಗ್ತಾವ ತಂದೇವಿ ನೋಡು. ಮತ್ ನೀ ಬೈದೆ ಅಂದ್ರ ಬೆಳ್ಳಿ ಚೈನ್ ಬಿಡ್ಲ? ಸ್ಟೇಷನರಿ ಅಂಗಡಿನೂ
ನೋಡವ ಹಿಂಗ ಹಾ ನೋಡಿ ಚೆಕ್ ಮಾಡ್ಕೋ ಒಂದ್ಸಲಿ. ಅದೇ ಲಾಸ್ಟ್ ಟೈಮ್ 50 ರೂಪಾಯಿ ತಂದಿಯಲ್ಲ ಹಂಗೆ ಇವನು 3 ಲಕ್ಷ ಕೊಟ್ಟದ. ಖರೇನೆ ಇದು ಬಾಕ್ಸ್ ಅವ್ರ ಕಡೆ ಇಸ್ಕೊಂಡ್ ಹಾಕೊಂಡ್ ಬಂದಿರ್ಬೇಕು. ಏ ಇಲ್ಲ ಖರೇಗೋ ಖರೇನು ನೋಡು. ಅದು ಬಂಗಾರ ಐತಿ ನೆಲಕ್ ತಿಕ್ ನೋಡಾಕ. ಇದೇನು ಇದು ಐತಿ ಡೂಪ್ಲಿಕೇಟ್ ಐತಿ. ಅಷ್ಟು ವಿಶ್ವಾಸ ಇಲ್ಲ ನನ್ನ ಮ್ಯಾಲ. ಹಾ ಈ ಕಾಮಿಡಿ ಪೀಸ್ ಕಾಣತ್ತೇನ್ ನಿನ್ ಕಣ್ಣಿಗೆ? ಯಪ್ಪ ಖರೇಗೋ ಖರೇನೆ ಖರೇನೆ. ಈ ಕಡೆ ತಿರುಗಿಸ್ತೆ ಅವ್ರು. ನೀನು ಹುಚ್ಚ ಹಿಡ್ದೈತೆ ಅನ್ನ ವಿಷಯ ಆಯ್ತಾ? ಎಷ್ಟು ವರ್ಷ ಹಿಡ್ದ? 3 ವರ್ಷ ಹಿಡ್ದ. ಇಲ್ಲ 5 ವರ್ಷ ಆಯ್ತು ಕಾಲಾಗ ಚೈನ್ ಹಾಕೊಂಡು. 5 ವರ್ಷ ಆಯ್ತು. ನಮ್ ತಂಗಿ ಕಾಲಾಗ ಚೈನ್ ಹಾಕೊಂಡಿರ್ಲಿಲ್ಲ. ನಿನ್ಗೆ ಯಾಕೆ ಇನ್ನೂ ಒರಿಜಿನಲ್ ಅನ್ಸಲ್ ಆಗ್ಯಾವ ಕಾಣಿಸಿತ್ತು. ನನಗಾರ ಡೌಟೇ ಅವ. ಇಲ್ಲ ಶಾಕ್ ಆಗತೈತಿ ಇಷ್ಟು ಅಮೌಂಟ್ ಕೊಟ್ಟು ತಂದಿಲ್ಲ ಅಂತ. ಏನೋ ಒಂದು ಕಷ್ಟಪಟ್ಟು ಮಮ್ಮಿ ನಾ ಗಾಳೆ ಮಾಡಿ ಕಿಶನ್ ತಂದೇವಿ. ನಿನ್ಗೆ ಇಷ್ಟ ಆಗ್ತಾವಿಲ್ಲ ತಂದ್ಕೊಂಡಿದ್ದೀವಿ. ಚೆನ್ನಾಗಿ ಇಡಿ ಕಾಣದಂಗಿತ್ತು. ಇದು ಆಕ್ಚುಲಿ ಇಲ್ಲಿ ಬಿದ್ದೈತಿ ಬಟ್ ಭಾಳ ಖುಷಿ ಆಯ್ತು. ಆ ಖುಷಿನ ಖುಷಿ ಆಯ್ತಾ? ನಮ್ಮ ಅಣ್ಣನ್ಗೆ ಒಂದು ಕಾರ್ ಕೊಡ್ಸಿದ್ರೆ ಇಷ್ಟು ಖುಷಿ ಆಗ್ತಿದ್ದಿದ್ದಿಲ್ಲ. ಸೊ ಇದು ಕೊಡಿಸ್ತೀನಿ. ಕಾಲ್ಸಿನ ಭಾಳ ಖುಷಿ ಆಗತ್ತಿತ್ತು. ನಂಗೆ ಭಾಳ ವರ್ಷಲೇ ಆಸೆ ಇತ್ತು. ಸೊ ಹಂಗಾಗಿ ಸ್ಟಿಲ್ ನಾ ಈಗ ನೋಡ್ರಿ ಕಾಲ್ಚೇನೆ ಹಾಕೊಂಡಿಲ್ಲ. ನನ್ನ ಅಣ್ಣ ಯಾವಾಗ ಹೇಳ್ತಿದ್ದ ಕರಿ ಎಲ್ರ ಹೋಗೋ ಮುಂದೆ ಗೆಜ್ಜೆ ಹಾಕೊಂತ ನಾ ಅಂತೀನಿ ಬಂಗಾರ ಕೊಡಿಸ್ ನಾ ಹಾಕೋತೀನಿ ಅಂತಿದ್ದ. ಅದು ಇವತ್ತು ನಮ್ಗೆ 2-3 ವರ್ಷದಿಂದ ಇವತ್ತು ನನಸಾಗೈತಿ. ಅದಕ್ಕೆ ಕೊಡ್ಸಿವಿ. ಅಳ್ತಾರೇನ? ಖುಷಿ ಇದು ಆಗ್ತದ. ಅಳ್ತಾರೇನ? ಅವ್ರು ಯಾರೋ ಆಕಿ ಇದು ಏನಪ್ಪ ಅದು ಏನಂತಾರ ನರ್ಸಿಂಗ್ ಕಲಿಯೋ ಮುಂದೆ ಅವ್ರು ಯಾರೋ ಮೇಡಮ್ ಒಬ್ರು ಹಾಕೊಂಡಿದ್ರಂತ ಬಂಗಾರ ಚೈನ. ಅವಾಗ ಒಂದು 2-3 ವರ್ಷದಿಂದ ಹೇಳಿದ್ಲು ನನಗೂ ಇಂಥ ಬಂಗಾರ ಚೈನ್ ಬೇಕು ಅಂತಂದು. ಮತ್ತೆ ಹೊಳ್ಳಿ ರೀಸೆಂಟಾಗಿ ಮೊನ್ನೆ ಕೇಳಿದ್ಲು. ಬಟ್ ಕೊಡಿಸ್ತೀವಿ ಅಂತ ಅಂದಿದ್ವಿ. ನಮಗೂ ಇದನ್ನ ಆಕಿ ಹೇಳಿದ ಮೇಲೆ ಒಂದು 2-3 ತಿಂಗಳಿಗೆ ಸ್ಟಾರ್ಟ್ ಮಾಡಿದೆ. ನಮಗೂ ಒಂದು 2-2.5 ವರ್ಷರೇ ಆಯ್ತಿದ್ದು ಆಕಿ ಕೊಡಿಸ್ಬೇಕು ಅಂತೇಳಿ. ಒಟ್ಟು ತಂಗಿ ನಮ್ಮ ತಂಗಿ ಯಾವಾಗಲೂ ಹಿಂಗೆ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಖುಷಿಯಾಗಿಲ್ಲ ನಮ್ಮವನ್ ಸ್ವಲ್ಪ ರೊಕ್ಕ ಗಾಳಿ ಮಾಡಿದ್ಲು. ನಾವೊಂದು ಸ್ವಲ್ಪ ರೊಕ್ಕ ಗಾಳಿ ಮಾಡೀನಿ. ಕಲರ್ ಕರ್ ಕಾಣತಿನ ಕರಕ್ ಬರಾತಿ ನೋಡು. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಂದು ಒಬ್ಬಂದೇ ಅಲ್ಲ, ಮಮ್ಮಿಗೂ ಟ್ಯಾಂಕ್ಸ್ ಹೇಳ್ಬೇಕು ನೀ. ಮಮ್ಮಿನೂ ಕೊಟ್ಟಾಳ ರೊಕ್ಕ. ನಮ್ಮ ಅಣ್ಣಗೆ ಏನು ಹೇಳ್ಬೇಕಂತ ನಂಗೆ ತಿಳಿಯಲಾಗೈತೆ. ಹಾಕೋ ಕಾಲ ಹಾಕೊಂಡ್ಬಿಡು. ಹಾಂ ಈಗ ದೇವ್ರ ಮುಂದಿಡು, ಆಮೇಲೆ ಹಾಕೊಳಕತ್ತೈತೆ. ಹಾಂ ಪೂಜೆ ಮಾಡ್ಲೇ ನೀವು? ಪೂಜೆ ಅದೇನು ಮಮ್ಮಿ ಕೇಳು. ನನಗೇನು ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಒಂದು ಕೊಡ್ಸೋದಿತ್ತು, ನಾ ಕೊಡ್ಸೀನಿ. ಮಮ್ಮಿನೂ ಕೊಡ್ಸಾಳ, ನಂದಲ್ಲ. ಮಮ್ಮಿ ನಾ ಇಬ್ರು ಕೂಡ ಇದು ಮಾಡಿದ್ದೀವಿ. ಮಮ್ಮಿ ಮಾಡ್ತಾಳ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕಿಶನ್ ಹಾಕೊಳತ್ತಿತ್ತು. ಕರಿ ಖುಷಿ ಆಯ್ತಾ? ಖುಷಿ ಆಯ್ತು. ನಾ ಈ ಸದ್ಯ ಹಾಕೋತೀನಿ. ಏ ಒಂದು 10 ನಿಮಿಷ ಇಡು ಅಲ್ಲಿ. ಹಂಗೆಲ್ಲ ಇದು ಮಾಡಬಾರ್ದವ. ಒಂದು 10 ನಿಮಿಷ ಇಡು. ಇಲ್ಲ, ಒಂದು 10 ನಿಮಿಷ ಇಡು. ಇಲ್ಲ, ಒಂದು 10 ನಿಮಿಷ ಇಡು. ಏ ಬಾ ಕರಿ ಬಾ. ಕೊಂದ್ರು ಇನ್ನೊಂದು ಸ್ವೀಟ್ ತಿನ್ನಿ. ಕೊಂದ್ರು ಇನ್ನೊಂದು ಸ್ವೀಟ್ ತಿನ್ನು. ಕೊಂದ್ರು ಕಾಜು ಬರ್. ನೀನು ಬಾ. ಕರಿ ಮರಕ್ಕೆ ನೀ ಒಬ್ಬಕ್ಕೆ ನಿಂತೀನಿ, ನಾನು ತಿನ್ನಿಸ್ಬೇಡ. ನೀಚನ ಹೋಗ, ನಾನೇ ತಿಂತೀನಿ. ಹೊಲಸ್ತೀನಿ ಹೋಗು. ಅಲ್ಲಿ ತಿಕ್ಕೊಂಡಿಲ್ಲ.
ನೋಡ್ರಿಕ್ಕಿ ಖುಷಿ ಆಯ್ತಿಲ್ಲ? ನಾಯಿ ಬಗಳಾಯ್ತದ ಹ್ಞೂ ನಾಯಿ ಹಾಕ್ತೀನಿ ಹೊಲಸು. ಆಯ್ತಾವ ಹಂಗಾದ್ರ ತಂಗಿ ಅಲ್ಲಿ ನೀ ಕರಿ ತಂಗಿ. ಫೈನಲಿ ನಿನ್ನ ಡ್ರೀಮ್ ಇತ್ತಲ್ಲ ಅದು? ನಾ ಬಾಳ ಅಂದ್ರ ಬಾಳ ದಿನದ್ಲೇ ಅಲ್ಲ, ಬಾಳ ವರ್ಷದ್ಲೇನೆ ಹೇಳಿದ್ಲು. ಕಾಲಿಗೆ ಹಾಕೊಳ್ಳೋದೇ ಬಿಟ್ಬಿಟ್ಟಿದೆ. ನಾ ಹಾಕೊಂಡ್ರ ಬಂಗಾರದೇ ಹಾಕೋಬೇಕು. ಬಂಗಾರದೇ ಆಲ್ಮೋಸ್ಟ್ ಅಲ್ಲ ಯಾರು ಬಂಗಾರ ಜಾಸ್ತಿ ಹಾಕೊಳಲ್ಲ. ಈಕಿ ಏನೋ ಆಸೆ ಭಾಳ ಇಷ್ಟಪಟ್ಟಾಳಂತ ಕಿಶಿಂದ ಮಮ್ಮಿ ನಾ ಕೊಡ್ಸೇವಿ. ಅದ್ರೊಳಗೆ ಮಮ್ಮಿ ಭಾಳ ಕಷ್ಟಪಟ್ಟಾರ. 100 ರೂಪಾಯಿನ ತೆಗೆದಿಟ್ಟು ಕಿಶಿಂದ ನಮ್ಮ ಕೊಟ್ಟಾಳ. ಈ ಕರಿ ಸಂಬಂಧ ಅಂದಂದ್ರೆ ನಮ್ಮ ತಂಗಿ ಯಾವಾಗಲೂ ನನ್ನ ಬ್ಯಾಕ್ ಬೋನ್ ಆಗಿರ್ತಾಳ. ಅಕ್ಕಿಗೇನು ನಾ ಯಾವತ್ತಲೂ ಖುಷಿಯಾಗಿರ್ಬೇಕು ಅನ್ನೋದು ಅಕ್ಕಿಂದ ಆಸೆ. ಹೌದು. ನಂದೇನು ಆಸೆ? ನಮ್ಮವ್ವ, ನಮ್ಮ ತಂಗಿ, ನಮ್ಮಪ್ಪ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಆಸೆ. ಭಾಳ ಖುಷಿ ಆಗತ್ತಿತ್ತು. ಕರಿ ಎಷ್ಟೆಷ್ಟೋ ಜನ ಅವ್ರ ತಂಗಿಗೆ ಏನೇನೋ ಗಿಫ್ಟ್ ಕೊಟ್ಟಿರ್ತಾರ, ಲೈಕ್ ಫೋನ್, ವಾಚ್, ಡ್ರೆಸ್, ಈ ತರ ಎಲ್ಲ. ಫೋನ್ ಕೊಡ್ಸಿಲ್ಲ ಅಣ್ಣ ನಿಮ್ಗೆ? ನೀ ಹೋಗೋ ಮುಂದ್ ಫೋನ್ ಇರ್ಕೆ ಕೇಳಿದೆ ನನಗ? ಹೌದು. ಅಕ್ಕಿನ ಹೇಳಿಲ್ಲ ನೋಡು. ಬಸಮ್ಮ ಐ ಅವ್ವ ಅನ್ಸಿದ ಬಸಮ್ಮ ಹೊಡಿತೀನಿ ನಿನಗ ಬಾಯಿ ಮೇಲೆ. ಕರ್ಕಣದಿನೊಬ್ಬನ ಕರ್ಕಣದಿ ನೋಡಿ ಬೆಳಗಾದಿಲ್ಲ. ಸರ್ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಬಳಿ ತಗೋಬಹುದು, ಚೈನ್ ತಗೋಬಹುದು, ಬಟ್ ಒಂದ್ ಕಾಲ್ಗೆಜೆ ತಗೊಳ್ಳೋದಂದ್ರೆ ಅದು ಅದ್ರ ಮಾತಲ್ಲೇ ಅಲ್ಲ. ಮಾತಲ್ಲ, ದುಡಿದ್ರೆ ಏನಿಲ್ಲ, ದುಡಿದ್ರೆ ಎಲ್ಲ ಆಗ್ತಾವು. ಈಗಂತೂ ಬಂಗಾರ ರೇಟ್ 1 ಲಕ್ಷ ಆಗೈತಿ. ಸೊ ಒಂದ್ ತೊಲಿ ತಗೋಬೇಕಂದ್ರೆ ಒಂದೊಂದು ವರ್ಷ ದುಡಿದ್ರೂ ಆಗಂಗಿಲ್ಲ. ನಾವೇ 1.5 ವರ್ಷ ಆಯ್ತು. ಅದು ಇವತ್ತು ನನಸಾಗೈತಿ. ಎಷ್ಟು ದಿನದ್ಲೆ ಬಾಳೆ ಮಾಡಿದ ಏನೋ. ಯಾವಾಗ ಕೇಳಿದ್ರು ರೊಕ್ಕನೇ ಇಲ್ಲ, ಅದಕ್ಕೆ ಹಾಕಿನಿ ಇದಕ್ಕೆ ಹಾಕಿನಿ ಏನೋ. ಎದಕ್ಕೆ ಕೇಳಿದ್ರು ನಾ ಅಂತಿದೆ ಅಂತೆ ದುಡ್ದಿದ್ದೆಲ್ಲ ಏನ್ ಮಾಡ್ತಿ ನಾ ಏನ್ರ ಮಾಡಿನ ತಗೋ ಹಿಂಗ ಅನ್ನವ. ಹಿಂಗೆಲ್ಲ ಮಾಡ್ಯಾನತ್ ಗೊತ್ತೇ ಇಲ್ಲ. ತಕಡೆ ಕರಿ ನೋಡಿಲ್ಲಿ ಮಮ್ಮಿ ನೀಯಾರ ಹೇಳ್ಬೇಕು. ಮಗ ಇಬ್ರು ಒಂದೇ ಇದೀರೇನು? ಹೇಳ್ತರ್ತೀಯನ್ನ? ನನಗೂ ಅವಾಗ ಲಾಸ್ಟ್ ಟೈಮ್ ಇದು ಕೊಡ್ಸಿದಲ್ಲ, ಇದು ರಿಂಗ್ ಹಾಕಿನ ಕೊಡ್ಸಾಳ. ನಮ್ಮ ಅಣ್ಣ ಆಕ್ಚುಲಿ ನಾವು ಮಲ್ಬಾರಿಗೆ ಹೋಗಿದ್ವಿ. ಅವಾಗ ಒಂದ್ ಸಣ್ಣದು ತಗೋಬೇಕಂತ ಸ್ಟಡ್, ಬಟ್ ಈ ಸ್ಟಡ್ ತಗೊಂಡ್ವಿ. ನನ್ನ ಬರ್ತಡೇ ಇದನ್ನ ಕೊಡ್ಸಾಳ ಇದು ಸ್ಟಡ್. ಇದೆಲ್ಲಾರು ಅನ್ಕೋತಾರ ಹಿಂಗ ನೋಡೋಣ ಒಂದ್ 30-40 ರೂಪಾಯಿ ಹಾಕೊಂಡಿರ್ಬೋದು ಇವ ಅಂತ ಹೇಳ್ಬಿಟ್ಟು ಅದು ಡೈಮಂಡ್ ಐತಿ. ಮತ್ ಕರಿ ಮಮ್ಮಿ ತೊಂಬ ದೇವ್ರ ಮುಂದೆ ಇಟ್ಟಿನ ನೋಡಿ ಪೂಜೆ ಮಾಡಿ ಇಟ್ ಜಲ್ದಿ ಹಾಕೋತಾರೇನ? ಈ ಸದ್ಯ ಆಮೇಲೆ ಹಾಕೊಳಕ ಸ್ಟೇಟಸ್ ಹಾಕ್ಬೇಕು ನಾ. ಹಾಡ ಹಾಕ್ಲ ಅವ ನೀ ಹಾಕೋ ಹಾಕಿ ಕಾಲಿಗೆ. ನಿನ್ಗೂ ಚೈನ್ ಬೇಕು? ಯಾವ ತಾಯಿ ನೀ ಸುಮ್ಕೊಂಡ್ರ ನೀ ಇನ್ ಮುಂದ್ ನಮ್ಗೇನು ಕೇಳಕ್ ಹೋಗ್ಬೇಡವ. ನಿನ್ ಮದ್ವೆ ಆತನ್ಲ ಗಂಡ ಅವನಿಗೆ ಕೇಳನಿ ಈಗ. ಹೌದ್ ಮತ್ತ ಇಲ್ಲ ಬಳಿ ಮಾಡಿಸ್ಕೊಟ್ಟೇವಲ್ಲ, ಈಗ ಹಾಕೊಂಡೇವಲ್ಲ ಅಂತಾವ. ಯಾವ ತಾಯಿ ಹಿಂದೆ ಹಿಂದೆ ವಿಡಿಯೋ ಮಾಡಿ ಸ್ಟೇಟಸ್ ಹಾಕೋದಿರ್ತೀನಿ ಹೆಂಗ್ ತೋರಿಸ್ತಾನ ಮಂದಿಗೆಲ್ಲ. ನಿಂದು ರಿಯಲ್ ಫೇಸ್ ತೋರಿಸ್ತೀನಿ ಇರು ನಾ. ಏ ಬಿಡು ನೋಡ್ರಿ ನಂದ್ ರಿಯಲ್ ಫೇಸ್ ನೋಡ್ರಿ. ಎಲ್ಲ ಒಂದು ಏನೇನೋ ಐತ್ರಿ, ಮುಳವಾಡ ಕಡೆ ಹೋಗೋಣ. ಒಂದು ವಿಡಿಯೋ ಮಾಡಪ್ಪ. ಚಂದ ಕಾಣಿಸತ್ತಾವಿಲ್ಲ ಕಾಲಿಗೆ. ಬ್ರೈಟ್ನೆಸ್ ಇಟ್ಟಿ ಏವ ತಾಯಿ ಫಿಲ್ಟರ್ ಇಟ್ಟಿನ ಏವ ತಾಯಿ.
ಹ್ಞೂ ಇಟ್ಟಿನೇವ ಮಾಡಿ ಆಟೋ ಒಂದು ಹಾಂ ಮಸ್ತ್ ಅದಾವ. ಒಂದು ವಿಡಿಯೋ ಮಾಡಿ ಹಾ ಕಾಲ್ಗೆಜ್ಜೆನಾದದಲ್ಲಿ ನಿನ್ನ ನೋಡು ಚಂದ ಅದಾವ. ಹಾ ನಿನ್ಗೆ ಇಷ್ಟ ಅದು ಇಲ್ವಾ ಹೇಳು. ಇಷ್ಟ ಅದು ಹ್ಞೂ ಆದ್ರೆ ತುಸ್ ದೊಡ್ಡ ಅಯ್ಯ ನೋಡಿ ಒಂದು ಏನಾರ ಒಂದು ಹೆಸರು ಇಟ್ಬಿಡು ನೀ ಒಟ್ಟ. ಒಂದು ಜರ ಇದಾಗಿದೆ ನಿಮ್ಮ ಮಕ್ಕಂದಾಗ ದಾರ ಸೈಜ್ ತೊಗೊಂಡೋಗ್ಯವಿ. ಕಾಲಿನ ದಾರ ಸೈಜ್ ಆಯ್ತಲ್ಲ ತೆಗೆದಿಟ್ಬಿಡು ಈಗ. ಯಾಕ ಹಾಂ ನಾ ಹಾಕೊಳಕಿನ ಹಾಂ ದಿವಸ ಹಾಕೋತಾರ. ಕಾಲ್ ಹೊಡಿಯೋ ನೋಡು ಹಿಂಗೆ ಮಾಡಿ ಒಂದು ಹಿಂದೆ ಒಂದು ಮುಂದೆ ಮಾಡಿ ಕಾಲು ಈ ಕಡೆ ಮಸ್ತ್ ಚಂದ ಕಾಣತ್ತಾವ ಇಲ್ಲ. ಆದ್ರೆ ಏನು ಮಾಡೋದು ಕಾಲೇ ಕರಿ ಅದಾವ. ಡ್ಯಾನ್ಸ್ ಮಾಡ್ತೇನು ಗೆಜ್ಜೆ ಸಪ್ಲಾನೆ ಬರಲ್ಲ ನಿಂದ್ರೆ ಇನ್ನೊಂದು ಜೋಳ ಇದು ಚೈನ್ ಬೆಳ್ಳಿ ಚೈನ್ ತಂದು ಕೊಡ್ತೀನಿ. ಬೆಳ್ಳಿ ಚೆನ್ನ ಸತ್ರು ಹಾಕೊಳ್ಳಲ್ಲ ಮತ್ತು ನಮಗೆ ಹಾಂ ಎಷ್ಟು ರೂಪಾಯಿ ಹಾಕಿರ್ಲಾಕ ನಿನಗೆ ಹಾಕ್ಬೇಕದು. 3 ರೂಪಾಯಿ ಕೊಟ್ಟೆ 100 ರೂಪಾಯಿ ಫಸ್ಟಿಗೆ ತೋರ್ನ ಏನತ್ತ ಇದು ಡೂಪ್ಲಿಕೇಟ್ ಅದಾವತ್ತ. ಹೋದ್ ಮತ್ತಿದು ಹಂಗೆ ಕಾಣ್ತು ಕೊಂಡಿ ನನಗೆ. ಹಾಂ ನಮಗೇನು ನನಗೇನು ಗೊತ್ತಿವು ಇವೆಲ್ಲ ನೋಡೋಣ ಡೂಪ್ಲಿಕೇಟೇ ಅನಿಸ್ದು. ಹಾಂ ಬಂಗಾರದೇನು ಈಸ್ ಕೊಡ್ತೀರಿ ಇಲ್ಲ ಅಂತ ಹೇಳಿ ಡೂಪ್ಲಿಕೇಟ್ ನೀನು. ನಮ್ಗೆ ಅಷ್ಟು ನಮ್ಮ ಮ್ಯಾಲ ಅಷ್ಟು ನಂಬಿಕೆ ಇಲ್ಲ ನಿನಗೆ. ಹ್ಞೂ ಏನು ನೋಡು ಒದಿತೇನೆ ನೋಡಿ ಅಲ್ಲಿ ನನಗೆ. ಈ ನಗುವ ಮುಖದಲ್ಲಿ ಬರೀ ನೋವಿದೆ.